ಈ ವಿಡಿಯೋದಲ್ಲಿ ಆಡ್ ಒನ್ ಔಟ್ ಕ್ವಶನ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕ್ವಶನ್ ಏನಿದೆಪ್ಪ ಅಂದರೆ ಮ್ಯಾಂಗೋ, ಬನಾನಾ, ಆ್ಯಪಲ್, ಡೋರ್. ಮ್ಯಾಂಗೋ ಇದೆ, ಬನಾನಾ ಇದೆ, ಆ್ಯಪಲ್ ಇದೆ, ಡೋರ್ ಇದೆ. ಅಂದರೆ ಇದರಲ್ಲಿ ಮ್ಯಾಂಗೋ, ಬನಾನಾ, ಆ್ಯಪಲಿನ ಅಂದರೆ ಫ್ರೂಟ್ಸ್, ಡೋರ್ ಅಂದರೆ ಇಲ್ಲಿ ಡೋರ್ ಇನ್ ಆಗುತ್ತೆ, ಅಂದರೆ ಆಡ್ ಒನ್ ಔಟ್, ಡೋರ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ವಿಂಡೋ, ಟೇಬಲ್, ಚೇರ್, ಫಿಶ್. ವಿಂಡೋ ಇದೆ, ಟೇಬಲ್ ಇದೆ, ಚೇರ್ ಇದೆ. ಇವು ಮೂರು ಒಂದು ಗುಂಪಿಗೆ ಸೇರಿದ್ರೆ ಫಿಶ್ ಸೇರೋದಿಲ್ಲ, ಹಾಗಾಗಿ ಫಿಶ್ ಆನ್ಸರ್, ಆಡ್ ಒನ್ ಔಟ್. ನೆಕ್ಸ್ಟ್ ಪೆನ್ಸಿಲ್, ಎಗ್, ಶಾರ್ಪ್ನರ್, ಇರೇಸರ್. ಪೆನ್ಸಿಲ್, ಎಗ್, ಶಾರ್ಪ್ನರ್, ಇರೇಸರ್ ಇದೆ. ಪೆನ್ಸಿಲ್, ಶಾರ್ಪ್ನರ್, ಇರೇಸರ್ ನಾವು ಏನು ಮಾಡ್ತೀವಿ ಅಂದರೆ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ. ಎಗ್ಗನ್ನು ತಿಂತೀವಿ, ಊಟ ಮಾಡ್ತೀವಿ. ನೆಕ್ಸ್ಟ್ ಲಾಯನ್, ಕ್ಯಾಟ್, ಟೈಗರ್, ಆನಿಯನ್. ಲಾಯನ್, ಕ್ಯಾಟ್, ಟೈಗರ್ ಆ್ಯನಿಮಲ್ಸ್, ಆನಿಯನ್ ವೆಜಿಟೇಬಲ್. ಸಿಂಪಲ್ ಕ್ವಶನ್ಸ್ ನೋಡಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ಡ್, ಬಟರ್, ಆಯಿಲ್, ಚೀಸ್, ಪನ್ನೀರ್. ಇದರಲ್ಲಿ ಇವು ಇಷ್ಟು ಏನು ಮಾಡ್ತೀವಿ ನಾವು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಊಟಕ್ಕೆ. ಇಲ್ಲಿ ಕರ್ಡ್ ಇದೆ, ಬಟರ್ ಇದೆ, ಆಯಿಲ್ ಇದೆ, ಚೀಸ್ ಇದೆ, ಪನ್ನೀರ್ ಇದೆ. ಕರ್ಡ್, ಬಟರ್, ಚೀಸ್, ಪನ್ನೀರ್ ಏನಂದರೆ ಮಿಲ್ಕ್, ಹಾಲಿಂದ ಉತ್ಪಾದನೆ ಆಗ್ತವೆ. ಕರ್ಡ್ ಆಗಲಿ, ಬಟರ್ ಆಗಲಿ, ಚೀಸ್, ಪನ್ನೀರ್ ಹಾಲಿಂದ ಮಾಡಲಾಗ್ತದೆ. ಬಟ್ ಆಯಿಲ್ ಇಲ್ಲ, ಅಂದರೆ ಆಯಿಲ್ ಈಸ್ ಆನ್ಸರ್.